ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು. 3 is the right answer. ಈ ಕೆಳಗಿನ ಯಾವ ವಿಷಯವು ಕೇಂದ್ರದ ಸೂಚಿಯಲ್ಲಿ ಸೇರಿರುವುದಿಲ್ಲ? ಮತ್ಸ್ಯೋದ್ಯಮ. ಶಾಸಕಾಂಗೀಯ ವಿಷಯಗಳ ಹಂಚಿಕೆಯು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳಲ್ಲಿ ವಿವರಿಸಲಾಗಿದೆ. ಕೇಂದ್ರ ಪಟ್ಟಿಯಲ್ಲಿ 7ನೇ ಅನುಸೂಚಿಯ ಅನ್ವಯ ಯಾವುದೇ ವಿಷಯಕ್ಕೆ ಕಾನೂನು ಮಾಡಲು ಸಂಸತ್ತಿಗೆ ಸಂಪೂರ್ಣ ಅಧಿಕಾರವಿದೆ. ರಾಜ್ಯ ಪಟ್ಟಿ 7ನೇ ಅನುಸೂಚಿಯ 2ನೇ ಪಟ್ಟಿ ಅನ್ವಯ ರಾಜ್ಯದ ವಿಧಾನಮಂಡಲವು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಹೊಂದಿದೆ. 7ನೇ ಅನುಸೂಚಿಯ 3ನೇ ಪಟ್ಟಿ ಅನ್ವಯ ಕೇಂದ್ರ ಹಾಗೂ ರಾಜ್ಯಗಳು ಸೇರಿ ಕಾನೂನು ಮಾಡುವ ಅಧಿಕಾರ ಹೊಂದಿದೆ. ಸೊ ಮತ್ಸ್ಯೋದ್ಯಮ ಕೇಂದ್ರದ ಸೂಚಿಯಲ್ಲಿ ಸೇರಿರುವುದಿಲ್ಲ. 2 is the right answer. ಕೆಳಗೆ ನೀಡಲಾಗಿರುವ ಭಾರತದ ಸಂವಿಧಾನದ ಹಕ್ಕುಗಳು ಪೌರರಲ್ಲದವರಿಗೂ ಲಭ್ಯವಾಗುವಂತವು ಯಾವುವು? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು ಪೌರರಲ್ಲದವರಿಗೂ ಲಭ್ಯವಾಗಿರುವಂತಹ ಹಕ್ಕು. 4 is the right answer. ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ 368ನೇ ಅನುಚ್ಛೇದಕ್ಕೆ ಮಾಡಲಾದ ತಿದ್ದುಪಡಿಗಳು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕಿತ್ತು ಹಾಕಿತು. ಈ ಪ್ರಕರಣವು ಈ ಕೆಳಕಂಡ ಹೆಸರಿನಿಂದ ಜನಪ್ರಿಯವಾಗಿದೆ. ಮಿನರ್ವಾ ಮಿಲ್ಗಳ ಪ್ರಕರಣ. ಮಿನರ್ವಾ ಮಿಲ್ಗಳ ಪ್ರಕರಣದ ಹೆಸರಿನಿಂದ ಜನಪ್ರಿಯವಾಗಿದೆ. 1 is the right answer. ಈ ಕೆಳಕಂಡ ತನಿಖೆ ನಡೆಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿಗಳಾದ ಸೋಮಶೇಖರ್ ಸಮಿತಿಯನ್ನು ನೇಮಕ ಮಾಡಿತು. ಚರ್ಚ್ಗಳ ಮೇಲೆ ಆಕ್ರಮಣ. 2008ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕರಾವಳಿ ಪ್ರದೇಶಗಳಲ್ಲಿ ಚರ್ಚ್ಗಳ ಮೇಲೆ ನಡೆಯುತ್ತಿದ್ದ ಆಕ್ರಮಣಗಳ ತನಿಖೆಗಾಗಿ ನ್ಯಾಯಮೂರ್ತಿ ಸೋಮಶೇಖರ್ ಸಮಿತಿಯನ್ನು 2008ರಲ್ಲಿ ನೇಮಿಸಲಾಯಿತು. ಇದು ತನ್ನ ವರದಿಯನ್ನು ಜನವರಿ 2011ರಲ್ಲಿ ಸರ್ಕಾರಕ್ಕೆ ಪ್ರಕಟಿಸಿತು. 1 is the right answer. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ? ಸಮಾಜವಾದಿ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಗಾಂಧಿ ತತ್ವಗಳು, ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳೆಂದು ವರ್ಗೀಕರಿಸಲಾಗಿದೆ. ಗಾಂಧಿ ತತ್ವಗಳು ಗಾಂಧಿಯವರು ಪ್ರತಿಪಾದಿಸಿದ ತತ್ವಗಳು. ಸಮಾಜವಾದಿ ತತ್ವಗಳು ಸಮಾಜದ ತಾರತಮ್ಯ ಹೋಗಲಾಡಿಸಲು ನ್ಯಾಯ ಒದಗಿಸಲು ನೀಡಿರುವ ತತ್ವಗಳು. ಉದಾರವಾದಿ ತತ್ವಗಳು ಒಂದು ದೇಶವು ಎಲ್ಲಾ ಪ್ರಜೆಗಳನ್ನು ಒಂದೇ ರೀತಿ ನೋಡುವಂತೆ ಉತ್ತಮವಾದಂತಹ ವಾತಾವರಣ ಒದಗಿಸುವ ತತ್ವಗಳು. ಸೊ 4 is the right answer. ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿವರಣೆಗಳೂ ಸರಿಯಾಗಿದೆ. ಆದರೆ ಒಂದು ವಿವರಣೆ ಮಾತ್ರ ಭಾರತದಲ್ಲಿ 2 ಸದನಗಳ ವಿಧಾನಮಂಡಲವನ್ನು ಜಾರಿಗೊಳಿಸುವುದರಲ್ಲಿ ಅಡಗಿರುವ ನಿಜವಾದ ಭಾವವೇನೆಂಬುದನ್ನು ಪ್ರತಿನಿಧಿಸುತ್ತದೆ. ಆ ವಿವರಣೆ: ಲೋಕಸಭೆಯು ಇಡಿಯಾಗಿ ಜನರ ಇಚ್ಛೆಯನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ರಾಜ್ಯದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಸೊ 3 is the right answer. ಭಾರತದಲ್ಲಿ ಸಗಟು ಬೆಲೆ ಸೂಚಿಯಲ್ಲಿನ ಅಂದರೆ WPI ಆಹಾರದುಬ್ಬರವನ್ನು ಕೆಳಕಂಡಂತೆ ಮಾಪನ ಮಾಡಲಾಗುವುದು. ಪ್ರಾಥಮಿಕ ಆಹಾರ ವಸ್ತುಗಳು ಮತ್ತು ತಯಾರಿಕೆಯಾದ ಆಹಾರ ಉತ್ಪನ್ನಗಳನ್ನೊಳಗೊಂಡ ಆಹಾರ ಸೂಚಿ. 4 is the right answer. ಭಾರತದ ಸಾರ್ವಭೌಮ ಕ್ರೆಡಿಟ್ ನಿರ್ಧಾರಣಕ್ಕಾಗಿ ಕ್ರೆಡಿಟ್ ಏಜೆನ್ಸಿಗಳು ಈ ಕೆಳಗಿನವನ್ನು ಒಳಗೊಂಡಿದೆ. ಸ್ಟ್ಯಾಂಡರ್ಡ್ ಮತ್ತು ಪೂರ್ ಅಂದರೆ S&P ಇದನ್ನ ಒಳಗೊಂಡಿದೆ. 1 is the right answer. ಭಾರತದ ಸಂದಾಯಗಳ ಬಾಕಿಯ ಚಾಲ್ತಿ ಲೆಕ್ಕವು ಈ ಕೆಳಕಂಡವನ್ನ ಒಳಗೊಳ್ಳುವುದಿಲ್ಲ. ವಿದೇಶಿ ನೇರ ಹೂಡಿಕೆ. ಭಾರತದ ಸಂದಾಯಗಳ ಬಾಕಿಯ ಚಾಲ್ತಿ ಲೆಕ್ಕವು ವಿದೇಶಿ ನೇರ ಹೂಡಿಕೆಯನ್ನ ಒಳಗೊಂಡಿರುವುದಿಲ್ಲ. 4 is the right answer. ಭಾರತದ ಅರ್ಥವ್ಯವಸ್ಥೆಯನ್ನು
ಬಹಳ ಸೂಕ್ತವಾಗಿ ಹೀಗೆ ವಿವರಿಸಲಾಗಿದೆ. ಮಿಶ್ರ ಅರ್ಥವ್ಯವಸ್ಥೆ. ಭಾರತದ ಅರ್ಥವ್ಯವಸ್ಥೆಯನ್ನು ಬಹಳ ಸೂಕ್ತವಾಗಿ ಮಿಶ್ರ ಅರ್ಥವ್ಯವಸ್ಥೆ ಎಂದು ವಿವರಿಸಲಾಗಿದೆ. 3 is the right answer. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುದರ ಅನ್ವಯ ಸ್ಥಾಪಿಸಲಾಗಿದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನ್ವಯ ಸ್ಥಾಪಿಸಲಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯು ದಕ್ಷಿಣ ಏಷ್ಯಾದ ರಾಜಕೀಯ ವ್ಯವಸ್ಥೆಯಾಗಿದ್ದು ಇದು ಭಾರತ, ಪಾಕಿಸ್ತಾನ ಮತ್ತು ನೇಪಾಳಗಳಲ್ಲಿ ಕಂಡುಬರುವುದು. ಮಹಾತ್ಮ ಗಾಂಧಿಯವರು ಪಂಚಾಯತ್ ರಾಜ್ ಕಲ್ಪನೆಯನ್ನ ಪ್ರತಿಪಾದಿಸಿದರು. 4 is the right answer. ದ್ವಿಮುಖ ಆರ್ಥಿಕತೆ ಎಂದರೆ ಎ. ಕಪ್ಪು ಹಣ ಮತ್ತು ಬಿಳಿಯ ಹಣಗಳು ಅಸ್ತಿತ್ವದಲ್ಲಿರುವುದು. ಬಿ. ಕೃಷಿ ಮತ್ತು ಕೈಗಾರಿಕೆಯು ಅಸ್ತಿತ್ವದಲ್ಲಿರುವುದು. ಸಿ. ವಾಣಿಜ್ಯಾತ್ಮಕ ಕೃಷಿಯೊಂದಿಗೆ ಜೀವನಾಧಾರ ವ್ಯವಸಾಯ ಅಸ್ತಿತ್ವದಲ್ಲಿರುವುದು. ಡಿ. ಆಧುನಿಕ ಕೈಗಾರಿಕೆ ಮತ್ತು ವಾಣಿಜ್ಯ ಕೃಷಿಗಳು ಜೀವನಾಧಾರ ವ್ಯವಸಾಯ ಮತ್ತು ಸಾಂಪ್ರದಾಯಿಕ ಕರಕುಶಲತೆಗಳೊಂದಿಗೆ ಸಹ ಅಸ್ತಿತ್ವದಲ್ಲಿರುವುದು. ಹಾಗಾದರೆ ದ್ವಿಮುಖ ಆರ್ಥಿಕತೆ ಎಂದರೆ ಎ, ಬಿ ಮತ್ತು ಡಿ ಅಂದರೆ ಕಪ್ಪು ಹಣ ಮತ್ತು ಬಿಳಿಯ ಹಣಗಳು ಅಸ್ತಿತ್ವದಲ್ಲಿರುವುದು, ಕೃಷಿ ಮತ್ತು ಕೈಗಾರಿಕೆಯು ಅಸ್ತಿತ್ವದಲ್ಲಿರುವುದು ಹಾಗೂ ಆಧುನಿಕ ಕೈಗಾರಿಕೆ ಮತ್ತು ವಾಣಿಜ್ಯ ಕೃಷಿಗಳು ಜೀವನಾಧಾರ ವ್ಯವಸಾಯ ಮತ್ತು ಸಾಂಪ್ರದಾಯಿಕ ಕರಕುಶಲತೆಗಳೊಂದಿಗೆ ಸಹ ಅಸ್ತಿತ್ವದಲ್ಲಿರುವುದು. 3 is the right answer. ಅಬಕಾರಿ ಸುಂಕ ಎಂದರೆ ಈ ಕೆಳಕಂಡುದರ ಮೇಲೆ ವಿಧಿಸುವ ತೆರಿಗೆ. ವಸ್ತುವಿನ ಉತ್ಪಾದನೆ. ಅಬಕಾರಿ ಸುಂಕವು ಪರೋಕ್ಷ ತೆರಿಗೆಯಾಗಿದೆ. ರಾಷ್ಟ್ರದೊಳಗೆ ಉತ್ಪಾದನೆಯಾದ ಸರಕುಗಳ ಮಾರಾಟದ ಮೇಲೆ ಅಬಕಾರಿ ಸುಂಕವನ್ನು ವಿಧಿಸಲಾಗುತ್ತದೆ. ಈ ತೆರಿಗೆಯು ಸರ್ಕಾರಕ್ಕೆ ಆದಾಯ ತರುವ ಅತಿದೊಡ್ಡ ಮೂಲವಾಗಿದೆ. 2 is the right answer. ಮಧ್ಯಂತರ ಬಜೆಟ್ ಅನ್ನು ಹೀಗೂ ಕರೆಯುತ್ತಾರೆ: ವೋಟ್ ಆನ್ ಅಕೌಂಟ್ ಬಜೆಟ್. ಭಾರತದ ಸಂವಿಧಾನದ 116 ಉಪವಿಧಿ 2ರ ಪ್ರಕಾರ ವೋಟ್ ಆನ್ ಅಕೌಂಟ್ ಬಗ್ಗೆ ವಿವರಿಸುತ್ತದೆ. ಇದು ಸರ್ಕಾರದ ವೆಚ್ಚದ ಭಾಗವನ್ನು ಮಾತ್ರ ತಿಳಿಸುತ್ತದೆ. ಇದನ್ನು ಮಧ್ಯಂತರ ಬಜೆಟ್ ಎಂದು ಕರೆಯಲಾಗುತ್ತದೆ. 1 is the right answer. ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. 2, 4, 12, 48, 240. ಹಾಗಾದರೆ ಮುಂದಿನ ಸಂಖ್ಯೆ 1440. ಹೇಗಪ್ಪ ಅಂದರೆ ನೋಡಿ, 2 4, 4 3 12, 12 4 48 ಅಂದರೆ ಒಂದೊಂದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ಹಾಗೆ 12 4 48, 48 5 240, 240 ಇಂಟು 6 1440. 4 is the right answer. ನಗೀನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನೀಷಾಳಷ್ಟು ಉದ್ದ ಇಲ್ಲ. ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ಹಾಗಾದರೆ ಯಾರು ಅತಿ ಎತ್ತರ? ಮನೀಷಾ. 3 is the right answer. ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಬಯೋಮೆಥನೈಸೇಷನ್. ಬಯೋಮೆಥನೈಸೇಷನ್ ವಿಧಾನದಿಂದ ಇಂಧನ ತಯಾರಿಸಲಾಗುತ್ತದೆ. ಇತ್ತೀಚೆಗೆ ಇಂದೋರ್ನ ಕಾರ್ಪೊರೇಷನ್ ಅವರು ತ್ಯಾಜ್ಯದಿಂದ ತಯಾರಿಸಲಾಗುವ ಪ್ರಮುಖ ನೈಸರ್ಗಿಕ ಅನಿಲದಿಂದ ಬಸ್ಗಳನ್ನು ಓಡಿಸಲು ನಿರ್ಧರಿಸಿದ್ದಾರೆ. ಇದಕ್ಕಾಗಿ ಬಯೋಮೆಥನೈಸೇಷನ್ ಪ್ಲಾಂಟ್ ಅನ್ನು ಸ್ಥಾಪಿಸಿದ್ದಾರೆ. 4 is the right answer. ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಎರೆಹುಳು. ವರ್ಮಿ ಕಾಂಪೋಸ್ಟಿಂಗ್ ಎಂಬುದು ಕೃಷಿ ಮಣ್ಣನ್ನು ಹೆಚ್ಚು ಫಲವತ್ತಾಗಿ ಮಾಡುವ ಒಂದು ವಿಧಾನವಾಗಿದೆ. ಈ ವಿಧಾನದಲ್ಲಿ ಎರೆಹುಳುಗಳನ್ನು ಬಳಸಲಾಗುತ್ತದೆ. ಎರೆಹುಳು ಗೊಬ್ಬರದಲ್ಲಿ 16% ಸಾರಜನಕ, 2% ರಂಜಕ, 0.067% ಪೊಟ್ಯಾಷಿಯಂ ಅಂಶವಿರುತ್ತದೆ. ಎರೆಹುಳುಗಳನ್ನು ರೈತನ ಮಿತ್ರ ಎನ್ನುವರು. 2 is the right answer. ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಕರ್ನಾಟ ಬಲ. ಕ್ರಿಸ್ತಶಕ 547ರಿಂದ 757 ತನಕ ಕರ್ನಾಟಕದಲ್ಲಿ ಮೊದಲು ವಿಶಾಲ ಸಾಮ್ರಾಜ್ಯ ಕಟ್ಟಿ ಆಳಿದವರು ಕಲ್ಯಾಣಿ ಚಾಲುಕ್ಯರು ಮತ್ತು ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಿದ್ದರು. ಅದು ಕಾಲುಪಡೆ, ಅಶ್ವಪಡೆ, ಗಜಪಡೆ, ಒಂಟೆಪಡೆ ಎಂಬ ಚದುರಂಗ ಬಲಗಳಿಂದ ಕೂಡಿತ್ತು. ಒಟ್ಟಾರೆ ಚಾಲುಕ್ಯರು ದಕ್ಷವಾದ ಹಾಗೂ ಸುಭದ್ರವಾದ ಆಡಳಿತ ಪದ್ಧತಿಯನ್ನು ರೂಪಿಸಿದ್ದರು. 2 is the right answer. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಅಗ್ರಹಾರಗಳು. ದ್ವಾರ ಸಮುದ್ರದ ಹೊಯ್ಸಳರ ಸ್ಥಾಪಕ ಸ್ಥಳ. ಇವರ ಕಾಲದಲ್ಲಿ ಅಗ್ರಹಾರಗಳು, ಮಠಗಳು, ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ವೇದಶಾಸ್ತ್ರ, ಕನ್ನಡ, ಸಂಸ್ಕೃತಗಳ ಅಧ್ಯಯನವು ನಡೆಯುತ್ತಿತ್ತು. ಇವರು ಸಾಹಿತ್ಯ, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ, ನೀರಾವರಿಗೆ ವಿಶೇಷವಾಗಿ ಕೊಡುಗೆ ನೀಡಿದರು. 4 is the right answer. ದೇವಗಿರಿಯ ಸೀವುನ ಅಂದರೆ ಯಾದವರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದ ವಾಸ್ತುಶೈಲಿ ಯಾವುದು? ಹೇಮಾದ
ಪಂಥಿ ಶೈಲಿ. ಸೇವುನ ವಂಶವು 1ನೇ ಸೇವುಣ ಚಂದ್ರನಿಂದ ಕ್ರಿಸ್ತಶಕ 835ರಲ್ಲಿ ಸ್ಥಾಪನೆಯಾಯಿತು. ಇವರು ಹೊಯ್ಸಳರ ಸಾಮಂತರಾಗಿದ್ದರು. ಇವರ ರಾಜಧಾನಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಸಿಂಧನೇರಿ. ಹೇಮಾದ ಪಂಥಿ ವಾಸ್ತುಶೈಲಿಯು ಅವರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದಿತು. 3 is the right answer. ಈ ಕೆಳಗಿನವುಗಳಲ್ಲಿ ಯಾವುದು ಏಷಿಯನ್ನ ಸದಸ್ಯನಲ್ಲ? ಚೀನಾ. ಆಸಿಯಾನ್ ಅಥವಾ ಏಷಿಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್, ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು 10. ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥಾಯ್ಲೆಂಡ್, ಬ್ರೂನಿ, ಮಯಾನ್ಮಾರ್, ಕಾಂಬೋಡಿಯಾ, ಲಾವೋಸ್ ಅಂಡ್ ವಿಯೆಟ್ನಾಂ. ಸೊ ಚೀನಾ ಇದರ ಸದಸ್ಯ ರಾಷ್ಟ್ರವಲ್ಲ. 2 is the right answer. ಹುಮಾಯೂನ್ ನಾಮ ಪುಸ್ತಕದ ಕರ್ತೃ ಯಾರು? ಗುಲ್ಬದನ್ ಬೇಗಂ. ಹುಮಾಯೂನ್ ನಾಮವನ್ನು ಬರೆದಿದ್ದು ಗುಲ್ಬದನ್ ಬೇಗಂ. 1 is the right answer. ಪ್ರಸಿದ್ಧ ಅಂಗಕಾರ್ ವಾಟ್ ದೇವಸ್ಥಾನ ಎಲ್ಲಿದೆ? ಕಾಂಬೋಡಿಯಾ. 2ನೇ ಸೂರ್ಯವರ್ಮನ್ ತನ್ನ ಗುರು ದಿವಾಕರ್ ಪಂಡಿತನ ಸಲಹೆಯ ಮೇಲೆ ಕಾಂಬೋಡಿಯಾದಲ್ಲಿ ಅಂಗಕಾರ್ ವಾಟ್ ದೇವಸ್ಥಾನವನ್ನ ನಿರ್ಮಿಸಿದನು. 1 is the right answer. ನಂದಾದೇವಿ ಶಿಖರವು ಇದರ ಒಂದು ಭಾಗವನ್ನ ರೂಪಿಸುತ್ತದೆ. ಕುಮಾವು ಹಿಮಾಲಯ. ನಂದಾದೇವಿ ಪರ್ವತವು ಉತ್ತರಾಖಂಡ ರಾಜ್ಯದ ಕುಮಾವು ಹಿಮಾಲಯ ಪ್ರದೇಶದ ರಿಷಿಗಂಗಾ ಕಣಿವೆಯ ಪಶ್ಚಿಮಕ್ಕೆ ಮತ್ತು ಗೋರಿಗಂಗಾ ಕಣಿವೆಯ ಪೂರ್ವಕ್ಕೆ ನೆಲೆ ನಿಂತಿರುವ ಭಾರತದ 2ನೇ ಎತ್ತರದ ಪರ್ವತ ಶಿಖರವಾಗಿದೆ. 2 is the right answer. ಪ್ರಥಮ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಶಿಕ್ಷಣದ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಯಿತು? ಜನವರಿ 24. 2018ರ ಡಿಸೆಂಬರ್ 3ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಜನವರಿ 24ರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಶಾಂತಿ ಮತ್ತು ಅಭಿವೃದ್ಧಿಯ ಶಿಕ್ಷಣದ ಆಚರಣೆಯನ್ನು ಘೋಷಿಸಲು ಅಂಗೀಕರಿಸಿತು. 2 is the right answer. ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಚರ್ಚೆ ಪ್ರವಚನಗಳಲ್ಲಿ ಅಧ್ಯಕ್ಷತೆ ವಹಿಸುತ್ತಿದ್ದವರು ಯಾರು? ಅಲ್ಲಮ ಪ್ರಭು. ಬಸವಣ್ಣನವರು ಅನುಭವ ಮಂಟಪವನ್ನು ಕಲ್ಯಾಣದಲ್ಲಿ ಸ್ಥಾಪಿಸಿದ್ದು ಇದರ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭು ಅವರು ಕೈಗೊಂಡರು. 4 is the right answer. ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದವರು? ಹರಿಸೇನ. ಸಮುದ್ರಗುಪ್ತ ಕ್ರಿಸ್ತಶಕ 335ರಿಂದ 375. ಗುಪ್ತ ಸಾಮ್ರಾಟರಲ್ಲಿ ಅತ್ಯಂತ ಪ್ರಬಲ ಅರಸ. ಇವನ ಆಸ್ಥಾನದಲ್ಲಿದ್ದ ಹರಿಸೇನನು ಕವಿ, ದಂಡನಾಯಕ, ಸಂಧಿ ವಿಗ್ರಾಹಕ, ಕುಮಾರ ಮಾತ್ಯನಾದ. ಇವನು ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ. 2 is the right answer. ಯಾವ ರಾಜ್ಯದಲ್ಲಿ ಗುರು ಶಿಖರ ಶೃಂಗವು ನೆಲೆಸಿದೆ? ರಾಜಸ್ಥಾನ. ಗುರು ಶಿಖರ ಶೃಂಗವು ರಾಜಸ್ಥಾನದಲ್ಲಿದೆ. ಗುರು ಶಿಖರ ರಾಜಸ್ಥಾನದ ಅರ್ಬುದಾ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಇದು ಮೌಂಟ್ ಅಬುವಿನಲ್ಲಿರುವ ಅತಿ ಎತ್ತರದ ಶಿಖರವಾಗಿದೆ. 1722 ಮೀಟರ್ ಎತ್ತರವನ್ನ ಹೊಂದಿದೆ. 1 is the right answer. ಎಂ ಎನ್ ಗಿಂತ ಉದ್ದ, ಎನ್ ಪಿ ಗಿಂತ ಉದ್ದ, ಕ್ಯೂ ಎಂ ಮತ್ತು ಎನ್ ಎರಡಕ್ಕಿಂತಲೂ ಉದ್ದ. ಹಾಗಾದರೆ ಯಾವುದು ಎಲ್ಲಕ್ಕಿಂತ ಅತ್ಯಂತ ಉದ್ದವಾಗಿದೆ? ಇದೇ ರೀತಿ ಒಂದು ಪ್ರಶ್ನೆ ಈಗಾಗಲೇ ಬಂದಿತ್ತು. ಸೊ ಕ್ಯೂ is the right answer. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ವಿಸ್ತೀರ್ಣದಲ್ಲಿ ಅತ್ಯಂತ ಕಿರಿದಾದುದು? ತಮಿಳುನಾಡು. ವಿಸ್ತೀರ್ಣದ ದೃಷ್ಟಿಯಿಂದ ರಾಜಸ್ಥಾನ ಅತಿ ದೊಡ್ಡದು ಹಾಗೂ ಗೋವಾ ಅತಿ ಚಿಕ್ಕ ರಾಜ್ಯವಾಗಿದೆ. ಕೊಟ್ಟಿರುವಂತೆ ತಮಿಳುನಾಡು 1,30,60 ಚದರ ಕಿಲೋಮೀಟರ್, ಕರ್ನಾಟಕ 1,91,791 ಚದರ ಕಿಲೋಮೀಟರ್, ಗುಜರಾತ್ 1,96,024 ಚದರ ಕಿಲೋಮೀಟರ್, ಮಹಾರಾಷ್ಟ್ರ 3,07,713 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. 4 is the right answer. ಮುಂಬೈ ಅಂತರ್ ಬ್ಯಾಂಕ್ ಕೊಡುಗೆ ದರವನ್ನು ನಿಗದಿಪಡಿಸುವವರು ಯಾರು? ಎನ್ಎಸ್ಸಿ. ಮುಂಬೈ ಅಂತರ್ ಬ್ಯಾಂಕ್ ಕೊಡುಗೆ ದರವನ್ನು ಎನ್ಎಸ್ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಿಗದಿಪಡಿಸುತ್ತದೆ. 3 is the right answer. ನ್ಯಾಯಬೆಲೆ ಮಾರುಕಟ್ಟೆ ನಡವಳಿಕೆ ಕುರಿತು ಸೆಬಿ ಯಾವ ಸಮಿತಿಯನ್ನು ರಚಿಸಿದೆ?
ಟಿ.ಕೆ. ವಿಶ್ವನಾಥನ್. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನ್ಯಾಯಬೆಲೆ ಮಾರುಕಟ್ಟೆ ನಡವಳಿಕೆ ಕುರಿತು ಟಿ.ಕೆ. ವಿಶ್ವನಾಥನ್ ಸಮಿತಿಯನ್ನು ರಚಿಸಿತು. ಇವರು ಮಾಜಿ ಲೋಕಸಭೆಯ ಸೆಕ್ರೆಟರಿ ಹಾಗೂ ಕಾನೂನು ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಇವು ಹೊಂದಿವೆ. ಅನುಚ್ಛೇದ 51A ಭಾಗ 4A. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನಕ್ಕೆ 4A ಭಾಗವನ್ನು ಸೇರ್ಪಡೆ ಮಾಡಿ 51A ವಿಧಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.